ನಮ್ಮಲ್ಲಿ ತುಂಬ ಜನರಿಗೆ ಒಂದು ಕಾಮನ್ ಪ್ರಶ್ನೆ ಇದೆ. ಚಾರ್ಜಿಗೆ ಹಾಕ್ಕೊಂಡು ಮೊಬೈಲ್ ಬಳಸ್ಬೋದಾ? ಚಾರ್ಜಿಗೆ ಹಾಕ್ಕೊಂಡು ಮಾತಾಡ್ಬೋದಾ? ಮ್ಯೂಸಿಕ್ ಕೇಳಿದ್ರೆಲ್ಲ ಏನಾಗುತ್ತೆ? ಗೇಮ್ಸ್ ಆಡಿದರೆ ಡೇಂಜರಾ? ಅಂತೆಲ್ಲ ಕನ್ಫ್ಯೂಷನ್ಗಳಿದ್ದಾವೆ. ಇವತ್ತು ಈ ಪ್ರಶ್ನೆಗೆ ಸೈಂಟಿಫಿಕ್ ಆಗಿ ಮತ್ತು ಕ್ಲಿಯರ್ ಆಗಿ ಒಂದು ನಿಜಾಂಶವನ್ನು ನಾವೆಲ್ಲರೂ ತಿಳ್ಕೊಳ್ಳೋಣ. ಮತ್ತು ಈ ವಿಡಿಯೋ ನೋಡಿದ ಮೇಲೆ ನೀವೇನಾದರೂ ಚಾರ್ಜಿಗೆ ಹಾಕ್ಕೊಂಡು ಮೊಬೈಲ್ ಬಳಸೋರಾಗಿದ್ದರೆ ಖಂಡಿತವಾಗಲೂ ಇದ್ರ ಬಗ್ಗೆ ಯೋಚನೆ ಮಾಡ್ತೀರಿ. ನಿಮಗಿಲ್ಲಿ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ಮೊಬೈಲ್ ಚಾರ್ಜಿಗೆ ಹಾಕ್ಕೊಂಡು ಬಳಸೋದು ತುಂಬಾ ಡೇಂಜರ್. ಅದರಲ್ಲೂ ಗೇಮ್ಸ್ ಆಡೋದಾಗಿರಲಿ, ವಿಡಿಯೋ ನೋಡೋದು, ಲಾಂಗ್ ಕಾಲಲ್ಲಿ ಮಾತಾಡೋದಾಗಿರಲಿ, ಇವೆಲ್ಲ ಇನ್ನೂ ಡೇಂಜರಸ್. ಯಾಕೆ ಅಂದರೆ ಅದರ ಹಿಂದೆ ತುಂಬ ಇಂಟ್ರೆಸ್ಟಿಂಗ್ ಸೈನ್ಸ್ ಇದೆ. ತುಂಬ ಜನಕ್ಕೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ನಾವು ಮೊಬೈಲನ್ನು ಚಾರ್ಜಿಗೆ ಹಾಕೋದು ಮೇನ್ ಆಗಿ ಬ್ಯಾಟ್ರಿಗೋಸ್ಕರ. ಆದರೆ ಈ ಬ್ಯಾಟ್ರಿ ಅನ್ನೋದು ತುಂಬ ಪವರ್ಫುಲ್ ಎಲಿಮೆಂಟ್ ನಮ್ಮ ಮೊಬೈಲಲ್ಲಿ. ಮತ್ತು ಸರಿಯಾಗಿ ಬಳಸಿಕೆ ಮಾಡೋದು ನಮ್ಗೆ ಗೊತ್ತಿಲ್ಲ ಅಂದರೆ ಅಷ್ಟೇ ಡೇಂಜರಸ್ ಕೂಡ ಅದು. ನೀವು ನ್ಯೂಸಲ್ಲಿ ಪದೇ ಪದೇ ಕೇಳ್ತಾ ಇರ್ತೀರಾ, ಪೇಪರಲ್ಲಿ ಓದ್ತಾ ಇರ್ತೀರಾ, ಚಾರ್ಜಿಗೆ ಹಾಕಿದ ಮೊಬೈಲು ಬ್ಲಾಸ್ಟ್ ಆಯಿತು ಅಂತ, ಚಾರ್ಜಿಗೆ ಹಾಕಿ ಬಳಸ್ತಾ ಇದ್ರು ಫೋನ್ ಸಿಡಿದೋಯ್ತು ಅಂತ. ಸೊ ಈ ಥರ ನ್ಯೂಸ್ಗಳೆಲ್ಲ ಯಾಕೆ ಬರ್ತವೆ ಗೊತ್ತಾ? ಅದನ್ನು ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಮೊದಲು ನಮಗೆ ಬ್ಯಾಟ್ರಿ ಮತ್ತು ಬ್ಯಾಟ್ರಿ ಒಳಗಡೆ ಏನಾಗುತ್ತೆ ಪ್ರೋಸೆಸ್ ಅನ್ನೋದ್ರ ಬಗ್ಗೆ ಒಂದು ಸಿಂಪಲ್ ಮಾಹಿತಿ ನಮಗೆ ಗೊತ್ತಿರಬೇಕು. ಸೊ ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸಾಮಾನ್ಯವಾಗಿ ನಿಮ್ಮ ಮೊಬೈಲ್ಗಳಲ್ಲಿ ಲಿಥಿಯಂ ಅಯಾನ್ ಬ್ಯಾಟ್ರಿಯನ್ನ ಬಳಕೆ ಮಾಡುತ್ತಾರೆ. ಈ ಬ್ಯಾಟ್ರಿ ಒಳಗಡೆ ಮುಖ್ಯವಾಗಿ ನಾವು ನೋಡೋದಾದ್ರೆ 2 ಭಾಗಗಳನ್ನು ನಾವು ಗಮನಿಸಬಹುದು. ಒಂದು ಪಾಸಿಟಿವ್ ಕ್ಯಾಥೋಡ್ ಅಂತ ಇರುತ್ತೆ, ಇನ್ನೊಂದು ನೆಗೆಟಿವ್ ಅನೋಡ್ ಅಂತ ಇರುತ್ತೆ. ಕ್ಯಾಥೋಡ್ ಅಲ್ಲಿ ಲಿಥಿಯಂ ಮೆಟಲಾಕ್ಸೈಡ್ ಅನ್ನುವಂಥ ಅಂಶ ಇರುತ್ತೆ, ಮತ್ತೆ ಅನೋಡ್ ಅಲ್ಲಿ ಗ್ರಾಫೈಟ್ ಇರುತ್ತೆ. ಅದನ್ನು ನಾವು ಸಾಮಾನ್ಯವಾಗಿ ಕಾರ್ಬನ್ ಅಂತಲೂ ಕೂಡ ಕರಿಬಹುದು. ಇಲ್ಲಿ ನೋಡಿ, ಮಧ್ಯದಲ್ಲಿ ಇವೆರಡರ ಮಧ್ಯದಲ್ಲಿ ಎಲೆಕ್ಟ್ರೋಲೈಟ್ ಅನ್ನುವಂಥ ಒಂದು ಲಿಕ್ವಿಡ್ ಮೆಟೀರಿಯಲ್ ಅನ್ನ ಇಟ್ಟಿರ್ತಾರೆ. ಇದ್ರ ಕೆಲಸ ಏನು ಅಂದ್ರೆ, ಲಿಥಿಯಂ ಅಯಾನ್ಸ್ಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಫ್ರೀ ಆಗಿ ಮೂವ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಈಗ ನೋಡಿ, ಇಲ್ಲಿ ಗಮನಿಸಿ, ನಮ್ಮ ಮೊಬೈಲ್ ಅನ್ನ ಚಾರ್ಜ್ಗೆ ಹಾಕಿದಾಗ, ನಿಮ್ಮ ಮೊಬೈಲ್ ಅನ್ನ ನೀವು ಪ್ಲಗ್ ಮಾಡಿ ಚಾರ್ಜ್ಗೆ ಹಾಕಿದಾಗ ಲಿಥಿಯಂ ಅಯಾನ್ಸ್ಗಳು ಪಾಸಿಟಿವ್ ಸೈಡ್ ಇಂದ ಅಂದ್ರೆ ಕೆಥೋಡ್ ಇಂದ ನೆಗೆಟಿವ್ ಸೈಡ್ಗೆ ಅಂದ್ರೆ ಅನೋಡ್ ಕಡೆಗೆ ಮೂವ್ ಆಗುತ್ತೆ, ಅಯಾನ್ಸ್ಗಳು ಮೂವ್ ಆಗ್ತವೆ. ಇದನ್ನ ನಾವು ಬ್ಯಾಟ್ರಿ ಚಾರ್ಜ್ ಆಗ್ತಿದೆ ಅಂತ ಹೇಳ್ಬೋದು. ಆಲ್ರೈಟ್. ಮತ್ತೆ ಇನ್ನೊಂದು ಕಡೆ ನಾವು ಮೊಬೈಲ್ ಬಳಸುವಾಗ ಬ್ಯಾಟ್ರಿ ಅನ್ನೋದು ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಸೊ ಮೇಲೆ ಏನು, ಮೊಬೈಲ್ ಚಾರ್ಜಿಗೆ ಹಾಕಿದಾಗ ಲಿಥಿಯಂ ಅಯಾನ್ಸ್ಗಳು ಪಾಸಿಟಿವ್ ಸೈಡ್ ಇಂದ ನೆಗೆಟಿವ್ ಸೈಡ್ ಗೆ ಮೂವ್ ಆಗುತ್ತೆ. ಮತ್ತೆ ನೀವು ಮೊಬೈಲ್ ಅನ್ನ ಬಳಕೆ ಮಾಡಬೇಕಾದ್ರೆ ಬ್ಯಾಟ್ರಿ ಚಾರ್ಜ್ ಆಗಿರುವಂತದ್ದು ಡಿಸ್ಚಾರ್ಜ್ ಆಗ್ತಾ ಇರುತ್ತೆ, ಅಂದ್ರೆ ಅಯಾನ್ಸ್ಗಳು ನೆಗೆಟಿವ್ ಇಂದ ಪಾಸಿಟಿವ್ ಸೈಡ್ ಗೆ ಮೂವ್ ಆಗ್ತಾ ಇರುತ್ತವೆ. ಸೊ ಇಲ್ಲಿ ಬ್ಯಾಟ್ರಿ ಚಾರ್ಜ್ ಆಗುವಾಗ ಒಂದು ಪ್ರೋಸೆಸ್ ನಡೆಯುತ್ತೆ, ಪ್ಲಸ್ ಟು ಮೈನಸ್ ಕಡೆಗೆ ಅಯಾನ್ಸ್ಗಳು ಮೂವ್ ಆಗ್ತವೆ, ರೈಟ್? ದೆನ್ ಮೊಬೈಲ್ ಬಳಸುವಾಗ, ನೀವು ಮೊಬೈಲ್ ಬಳಕೆ ಮಾಡುವಾಗ ಇದಕ್ಕೆ ವಿರುದ್ಧವಾದಂತ ಒಂದು ಪ್ರೋಸೆಸ್ ನಡೆಯುತ್ತೆ. ಅದೇನು, ಅಯಾನ್ಸ್ಗಳು ಮೈನಸ್ ಇಂದ ಪ್ಲಸ್ ಕಡೆಗೆ ಮೂವ್ ಆಗ್ತಾ ಇರುತ್ತೆ ಅಂತ. ಹೀಗಿರ್ಬೇಕಾದ್ರೆ ನೀವು ಚಾರ್ಜ್ ಹಾಕಿಕೊಂಡೇ ಮೊಬೈಲ್ ಬಳಸಿದ್ರೆ ಏನಾಗುತ್ತೆ ಗೊತ್ತಾ? ಈ ಎರಡೂ ಪ್ರೋಸೆಸ್ ಒಂದೇ ಸಮಯದಲ್ಲಿ ಸೈಮಲ್ಟೇನಿಯಸ್ಲಿ ನಡೀತಾ ಇರುತ್ತೆ. ಒಂದ್ ಕಡೆ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರುತ್ತೆ, ಇನ್ನೊಂದ್ ಕಡೆ ಅಟ್ ದ ಸೇಮ್ ಟೈಮ್ ನೀವು ಈ ಕಡೆ ಮೊಬೈಲ್ ಬಳಸ್ತಾ ಇದ್ದೀರಿ ಅಂದ್ರೆ ಬ್ಯಾಟ್ರಿ ಡಿಸ್ಚಾರ್ಜ್ ಕೂಡ ಆಗ್ತಾ ಇರುತ್ತೆ. ಸೊ ಚಾರ್ಜಿಂಗ್, ಡಿಸ್ಚಾರ್ಜಿಂಗ್, ಚಾರ್ಜಿಂಗ್ ಅಂಡ್ ಡಿಸ್ಚಾರ್ಜಿಂಗ್ ಒಂದೇ ಸಮಯದಲ್ಲಿ ಆಗೋದ್ರಿಂದ ಈ ಬ್ಯಾಟ್ರಿಯ ಮೇಲೆ ತುಂಬಾ ಪ್ರೆಷರ್ ಬೀಳುತ್ತೆ, ಹೀಟ್ ಜಾಸ್ತಿ ಆಗುತ್ತೆ. ಆಲ್ರೈಟ್. ಈ ಲಿಥಿಯಂ ಬ್ಯಾಟ್ರಿ ಅನ್ನೋದು ತುಂಬಾನೇ ಸೂಕ್ಷ್ಮ ಮತ್ತೆ ಬೇಗನೆ ಹೀಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಲಿಥಿಯಂ ಬ್ಯಾಟ್ರಿ ಹೀಟ್ ಆದ್ರೆ ಸೇಫ್ ಆಗಿರೋದಿಲ್ಲ ಅಂತಾನೆ ಅರ್ಥ. ಇದರಿಂದ ಏನೇನು ಸಮಸ್ಯೆಗಳು ಬರ್ಬೋದು ಅಂತ ನಾವು ನೋಡೋದಾದ್ರೆ, ಮೊದಲನೇದು ಬ್ಯಾಟ್ರಿ ಲೈಫ್ ಬೇಗನೆ ಕಡಿಮೆ ಆಗುತ್ತೆ ಅಂತ. ಚಾರ್ಜ್ ಹಾಕೊಂಡು ಬಳಸೋದ್ರಿಂದ ಬ್ಯಾಟ್ರಿ ಹೆಚ್ಚು ಹೀಟ್ ಆಗುತ್ತೆ. ಸೊ ಅದರ ಪರಿಣಾಮವಾಗಿ ಹೀಟ್ ಆದಾಗ ಬ್ಯಾಟ್ರಿ ಒಳಗಿನ ಸೆಲ್ಸ್ಗಳು ಡ್ಯಾಮೇಜ್ ಆಗ್ತವೆ. ಆದ್ರಿಂದಲೇ ಕೆಲವು ಬಾರಿ ನೀವು ಹೇಳ್ತಾ ಇರ್ತೀರಿ, ನಾವ್ ಎಷ್ಟೇ ಚಾರ್ಜ್ ಮಾಡಿದ್ರು ಕೂಡ ಬ್ಯಾಟ್ರಿ ಬೇಗನೆ ಡ್ರೈನ್ ಆಗುತ್ತೆ. ಸೊ ಅದಕ್ಕೆ ಮುಖ್ಯವಾದ ಕಾರಣ ಇದು, ನೀವು ಚಾರ್ಜ್ ಹಾಕೊಂಡು ಮೊಬೈಲ್ ನ ಬಳಕೆ ಮಾಡೋದು. ಎರಡನೇ ಸಮಸ್ಯೆ ಏನಪ್ಪಾ ಅಂದ್ರೆ, ಬ್ಯಾಟ್ರಿ ಉಬ್ಕೊಳ್ಳುತ್ತೆ. ನೀವು ಆಲ್ರೆಡಿ ಗಮನಿಸಿರ್ತೀರಾ, ಬ್ಯಾಟ್ರಿಗಳು ಉಬ್ಕೊಂಡಿರ್ತವೆ. ಸೊ ಅಂತ ಬ್ಯಾಟ್ರಿಗಳನ್ನ ಬಳಸೋದು ತುಂಬಾ ಡೇಂಜರಸ್. ಈ ಬ್ಯಾಟ್ರಿ ಒಳಗಿನ ಎಲೆಕ್ಟ್ರೋಲೈಟ್ ನಿಂದ ಗ್ಯಾಸ್ ರಿಲೀಸ್ ಆಗುತ್ತಲ್ಲ, ಆ ಗ್ಯಾಸ್ ಬಿಲ್ಡಪ್ ಆದಾಗ ಬ್ಯಾಟ್ರಿ ಸ್ವೆಲ್ ಆಗುತ್ತೆ. ಸೊ ನೀವು ನೋಡಿರ್ತೀರಾ, ಕೆಲವು ಫೋನ್ ಹಿಂಭಾಗ ಉಬ್ಬಿದಂತೆ ಕಾಣಿಸ್ತಾ ಇರುತ್ತೆ. ಸೊ ಅದು ನಾರ್ಮಲ್ ಖಂಡಿತ ಅಲ್ಲ, ಅದು ತುಂಬಾ ಡೇಂಜರಸ್ ಸಿಗ್ನಲ್. ಉಬ್ಬಿದ ಬ್ಯಾಟ್ರಿಗಳನ್ನ ಖಂಡಿತ ಯೂಸ್ ಮಾಡಬೇಡಿ, ಅದೆಲ್ಲ ಫಾಲ್ಟಿ ಬ್ಯಾಟ್ರೀಸ್ ಅಂತಾನೆ ಅನ್ಕೊಳ್ಳಿ. ಸೊ ಇದು ಕ್ಲಿಯರ್ ಇಂಡಿಕೇಶನ್, ನೀವು ಬ್ಯಾಟ್ರಿ ಬಗ್ಗೆ ಒಂದಿಷ್ಟು ಜಾಗರೂಕತೆಯನ್ನು ತಗೋಬೇಕು ಮತ್ತೆ ಅದನ್ನ ರೀಪ್ಲೇಸ್ ಮಾಡ್ಕೋಬೇಕು ಇಮಿಡಿಯೇಟ್ ಆಗಿ. ಇನ್ನು ಮೂರನೇದು ಸಮಸ್ಯೆ ನೋಡೋದಾದ್ರೆ, ಬ್ಯಾಟ್ರಿ ಬ್ಲಾಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ನಾ ಆಲ್ರೆಡಿ ಹೇಳಿದ್ನಲ್ವಾ, ಬ್ಯಾಟ್ರಿ ಬ್ಲಾಸ್ಟ್ ಆಗಿರುವಂತ ಪ್ರಕರಣಗಳು ಸಿಕ್ಕಾಪಟ್ಟೆಯನ್ನ ನಾವು ನೋಡ್ತಾ ಇದ್ದೀವಿ. ಕೆಲವೊಮ್ಮೆ ಎಕ್ಸೆಸಿವ್ ಹೀಟ್ ನಿಂದ ಲಿಥಿಯಂ ಇಗ್ನೈಟ್ ಆಗ್ಬೋದು. ಸೊ ಅದಾದಾಗ ಅದು ಲಿಥಿಯಂ ಅನ್ನೋದು ರಿಯಾಕ್ಟ್ ಮಾಡುತ್ತೆ, ಅದು ರಿಯಾಕ್ಟಿವ್ ಮೆಟೀರಿಯಲ್. ಸೊ ಅದಕ್ಕೆ ಕೆಲವೊಮ್ಮೆ ಮೊಬೈಲ್ ಬ್ಲಾಸ್ಟ್ ಆದ ಸುದ್ದಿಗಳು ನಾವು ನೋಡ್ತಾ ಇದ್ದೀವಿ. ಆಕ್ಚುಲಿ ಮೊಬೈಲ್ ಬ್ಲಾಸ್ಟ್ ಆಗೋದಿಲ್ಲ, ಇಲ್ಲಿ ಆಕ್ಚುಲಿ ಆಗ್ತಾ ಇರೋದೇನೋ ಬ್ಯಾಟ್ರಿ ಬ್ಲಾಸ್ಟ್ ಆಗುತ್ತೆ, ಮೊಬೈಲ್ ಅನ್ನೋದು ಬ್ಲಾಸ್ಟ್ ಆಗೋದಿಲ್ಲ. ಕಂಟಿನ್ಯೂಸ್ ಚಾರ್ಜಿಂಗ್ ಮಾಡೋದು ಮತ್ತೆ ಅಟ್ ದ ಸೇಮ್ ಟೈಮ್ ಹೆವಿ ಯೂಸೇಜ್ ಮಾಡಿದ್ರೆ ಈ ರಿಸ್ಕ್ ಖಂಡಿತವಾಗಲೂ ಇದ್ದದ್ದೆ.
ಅದರಲ್ಲೂ ಬ್ಯಾಟ್ರಿ ಚಾರ್ಜ್ ಮಾಡಿಕೊಂಡು ಗೇಮಿಂಗ್ ಆಡೋದಾಗಿರ್ಲಿ, ವಿಡಿಯೋ ಎಡಿಟಿಂಗ್ ಮಾಡೋದಾಗಿರ್ಲಿ, ಲಾಂಗ್ ವಿಡಿಯೋ ವಾಚ್ ಮಾಡೋದಾಗಿರ್ಲಿ, ಹೆವಿ ಆಪ್ಗಳನ್ನ ಯೂಸ್ ಮಾಡೋದಾಗಿರ್ಲಿ, ಇವೆಲ್ಲ ಚಾರ್ಜಿಂಗ್ ಸಮಯದಲ್ಲಿ ಮಾಡಿದ್ರೆ ಹೀಟ್ ಡಬಲ್ ಆಗುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಹೇಳೋದಾದ್ರೆ, ಚಾರ್ಜ್ ಹಾಕಿದಾಗಲೇ ಮೊಬೈಲ್ ಸ್ವಲ್ಪ ಹೀಟ್ ಆಗುತ್ತೆ. ಆ ಪ್ರೋಸೆಸ್ ಪ್ರಕಾರ ಮೊಬೈಲ್ ಸ್ವಲ್ಪ ಹೀಟ್ ಆಗುತ್ತೆ. ಆ ಸಮಯದಲ್ಲಿ ನೀವು ಗೇಮ್ಸ್ ಓಪನ್ ಮಾಡಿ ವಿಡಿಯೋ ನೋಡೋದು, CPU ಮೇಲೆ ಇನ್ನೂ ಎಕ್ಸ್ಟ್ರಾ ಪ್ರೆಷರ್ ಅನ್ನ ನೀವು ಹಾಕ್ತಾ ಇದೀರಿ ಅಂತಾನೆ ಅರ್ಥ. CPU-ಗೆ ಪವರ್ ಎಲ್ಲಿಂದ ಬರಬೇಕು? ಆಬ್ವಿಯಸ್ಲಿ ಬ್ಯಾಟ್ರಿಯಿಂದನೇ ಬರಬೇಕು. ಹೀಗಾಗಿ ಬ್ಯಾಟ್ರಿ ಮೇಲೆ ಲೋಡ್ ಇನ್ನೂ ಜಾಸ್ತಿ ಆಗುತ್ತೆ, ಕೊನೆಗೆ ಡ್ಯಾಮೇಜ್ ಆಗೋದು ಬ್ಯಾಟ್ರಿನೇ. ಸೊ ಆದ್ರಿಂದಾನೇ ಬ್ಯಾಟ್ರಿ ಇಶ್ಯೂಸ್ಗಳನ್ನು ನಾವು ಜಾಸ್ತಿ ನೋಡ್ತೀವಿ ಮೊಬೈಲ್ಗಳಲ್ಲಿ. ಆದ್ರಿಂದ ಚಾರ್ಜ್ ಹಾಕೊಂಡು ಗೇಮ್ ಆಡಬೇಡಿ, ಲಾಂಗ್ ಕಾಲ್ಸಲ್ಲಿ ಮಾತಾಡಲೇಬೇಡಿ, ವಿಡಿಯೋಗಳನ್ನು ನೋಡಬೇಡಿ, ಹೆವಿ ಆ್ಯಪ್ಸ್ಗಳನ್ನು ಯೂಸ್ ಮಾಡಬೇಡಿ ಯಾವಾಗ ಚಾರ್ಜ್ ಮಾಡಿಕೊಂಡು. ಎಮರ್ಜೆನ್ಸಿ ಇದ್ದರೆ ಸಣ್ಣ ಪುಟ್ಟ ಕೆಲಸ ಲೈಕ್ ಮೆಸೇಜ್ ಕಳಿಸೋದಾಗಿರ್ಬೋದು, ಒಂದು ಕ್ವಿಕ್ ಕಾಲ್ ಅಟೆಂಡ್ ಮಾಡೋದಾಗಿರ್ಬೋದು, ಅದೆಲ್ಲ ಓಕೆ. ಆದರೆ ರೆಗ್ಯುಲರ್ ಹ್ಯಾಬಿಟ್ ಆಗಿ ನೀವು ಚಾರ್ಜ್ ಹಾಕ್ಕೊಂಡೇ ಮೊಬೈಲ್ನ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಬ್ಯಾಟ್ರಿ ಹೆಲ್ತ್ ಚೆನ್ನಾಗಿರೋದೇ ಇಲ್ಲ, ಅದು ಬೇಗನೆ ಹಾಳಾಗುತ್ತೆ ಮತ್ತು ಇದು ಸೇಫ್ಟಿ ಕೂಡ ಅಲ್ಲ. ಈ ಒಂದು ಹ್ಯಾಬಿಟನ್ನು ನೀವು ಅವಾಯ್ಡ್ ಮಾಡಿದರೆ ಸಾಕು, ನಿಮ್ಮ ಮೊಬೈಲನ್ನು, ನಿಮ್ಮ ಬ್ಯಾಟ್ರಿಯನ್ನು ಸುರಕ್ಷಿತವಾಗಿ ನೋಡ್ಕೋಬಹುದು ಮತ್ತೆ ತುಂಬ ದಿನ ಬಾಳಿಕೆನೂ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ಮೊಬೈಲ್ ಬ್ಯಾಟ್ರಿ ಬಗ್ಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ ಅಂತ ನಾನು ನಂಬ್ತೀನಿ. ಇನ್ನೂ ಇಂಥ ಸೈಂಟಿಫಿಕ್ ಮತ್ತು ಯೂಸ್ಫುಲ್ ವಿಡಿಯೋಗಳಿಗಾಗಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೆ ಸಿಗ್ತೇನೆ.